ಒಪ್ಪಿಸಿ ಎತ್ತ ಮಾಯವಾಗಿ ಹೋಗಿದ್ದಿ ಕಾಂತ ಗುಣವಂತ. ಹೇ ಸುಂದರಿ ದೇವ, ಹೇ ಎನ್ನ ಮೋಹದ ರಮಣಿ, ಆ ದುಷ್ಟ ದಾನವರು ಕೂಡ ಯುದ್ಧವನ್ನು ಮಾಡಿ ಜಯಿಸಬೇಕಾದರೆ ಅವರಿಗೆ ಯಾವುದೇ ಜೀವಿಗಳೊಡನೆ ಕದನ ಮಾಡಿದರೂ ಮರಣ ಬಾರದಂತೆ ಆ ಪರಶಿವನು ವರವನ್ನು ಕೊಟ್ಟಿರುವನು. ಸುಂದರಿ, ಸುಂದರ, ಆದ ಕಾರಣ ಅದರ ಮರ್ಮವನ್ನರಿತ ನಾನು ಕಾಣದಂತೆ ಮಾಯವಾದರು ರಮಣಿ. ಮೋಹನಾಂಗಿ, ಮೋಹನಾಂಗ, ಆದರೆ ನಾನು ಅವರನ್ನು ಸಂಹರಿಸುವುದಕ್ಕಾಗಿ ಯೋಚನಾ ಮಗ್ನನಾಗಿರುವನು. ಇಂತಹ ಸಮಯದಲ್ಲಿ ನೀನು ಅವಸರ ಪಡುವುದು ಸರಿಯಲ್ಲ. ಆ ಕೂಲ ರಾಕ್ಷಸರನ್ನು ಸಂಹಾರ ಮಾಡಿ ಶಿಷ್ಟ ರಕ್ಷಣೆ ಮಾಡುವ ಸಮಯ ಸಮೀಪಿಸಿದೆ. ಸ್ವಲ್ಪ ಕೂತು ನೋಡುವಂತವಳಾಗು ರಮಣಿ, ಸದ್ಗುಣಾಭರಣಿ. ಹಾಗೆ ಆಗಲಿ ಕಾಂತ. ಬರಬೇಕ ಸುದರ್ಶನ ಚಟ ಬರಬೇಕ. ಸುದರ್ಶನ ಕರ್ಕೊಂಬರಪ್ಪ. ಸುದರ್ಶನ ಸುದರ್ಶನ
ಇಂಥ ಅಮೋಘ ಕಲಾ ನೃತ್ಯಕ್ಕೆ ಈ ಅಂತ ಕಲಾವಿದರಿಗೆ ದಯವಿಟ್ಟು ಎಲ್ಲ ಚಪ್ಪಳ ಮುಖಾಂತರ ಪ್ರೋಸೆಸ್ ಕಿಂಕರನಾಗಿ ಮಾತನಾಡಿಸುವ ನೀನು ದಾರ್ಭಟ ಮುಂದೆ ನೋಡಿ ಅನ್ನ. ಓ ದೇವ, ನಾವು ದಾರಂದರೆ ಕೇಸರಿಬಾತ್ ಎಂಬ ಕ್ಷೇತ್ರದಲ್ಲಿ, ಉಪ್ಪಿಟ್ಟೆಂಬ ಊರಿನಲ್ಲಿ, ಪೂರಿ ಪಲ್ಲಿ ಎಂಬ ಪಟ್ಟಣದಲ್ಲಿ, ನಾನ್ರೊಟ್ಟಿ ಎಂಬ ನಗರದಲ್ಲಿ, ಜಿಲಿಬಿಲಿ ಎಂಬ ಜಿಲ್ಲೆಯಲ್ಲಿ, ಓಸಿ ಎಂಬ ಓಣಿಯಲ್ಲಿ, ಇಸ್ಪೆಟ್ ಎಂಬ ಕ್ಲಬ್ನಲ್ಲಿ ಜಯಿಸುವಂತ ಬಲು ಸೂರ ಸಾರಥಿ ಎಂದು ಕರೆಯುತ್ತಾರೆ ದೇವ. ಈ ವೇಗ ತಪ್ಪಲಾಗಿದ್ದವ ಸಾರಥಿ ಮಣ್ಣೂರು ಗ್ರಾಮದಲ್ಲಿ ನೆಲೆಸಿರುವ ಮಹಾನ್ ದೇವತೆಗೆ ನನ್ನ ಅನಂತರ ಸಾರಥಿ ಭೂಪತಿ. ಹಾಗಾದರೆ ಇತ್ತ ಬಾ, ಚಿತ್ತ ಬಿಟ್ಟು ಕೇಳಿ ನೀತೆ ಆಗಲಿ ದೇವ. ಚಂಡ ಪ್ರಚಂಡ ಬುಧ ಬಲ ದಂಡ ಕಣ್ಣನ ತೊಳೆದರಾದ ಗಂಡರ ಮೊಂಡಗ ದಂಡಗಳ ಗಂಡ ಸಾರಥಿ ದೇವ. ಚತುರ್ದಶನ ಭವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಮನಗುಡಿದ ತ್ರಿಮೂರ್ತಿಗಳ ಪ್ರಖ್ಯಾತನಾದ ಹಾಗೂ ಅಷ್ಟ ದಿಕ್ಪಾಲಕರಲ್ಲಿ ಶ್ರೇಷ್ಠನಾದ ಸಾರಥಿ ಶ್ರೀಮನ್ನಾರಾಯಣನ ಬಲಾಸ್ತ್ರದಲ್ಲಿ ಪ್ರಸಿದ್ಧ ಮರಿವ ಸುದರ್ಶನ ಎಂಬ ಜಾಣ ನನಗೆ ಎದುರಾಗಿ ಬಂದಾದ ಮರಗೊಂಡಗಳ ಚಂಡಾರು ಕದನ ಪ್ರವೀಣ ಸಾರಥಿ ನನಗೆ ಸರಿ ಸಮಾನರಿಲ್ಲವೆಂದು ವಹಿಸು ಜಯಬಿರಾಮ್ ಸುದರ್ಶನ ಮಹಾರಾಜರು ಈ ಮಾತ್ರೆ ಈ ಅಂದವಾದ ಸಭಾಪತ್ರಾಸನಿಗೆ ಬಂದ ಕಾರ್ಯಾರ್ಥವನ್ನು ಧೇಮ ದಿವ್ಯ ಪ್ರಭಾವ ಸಾರಥಿ ದೇವಾ. ಬಂಗಾರದಿಂದ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ದುಷ್ಟರಂ ನಷ್ಟಗೊಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಮಹಿಮನಾದ ಶ್ರೀಮಾನ ಮಹಾವಿಷ್ಣು ಎಲ್ಲ ಸಾರಥಿ ಎಣ್ಣೆ ಎದುರು ಅನ್ನಂ ಧಿಕ್ಕರಿಸಿ ಈಗ ದೇವತೆಗೆ ಬಾಧೆಯನ್ನು ಕೊಟ್ಟು ಕುಲ್ಲ ರಕ್ಕಸರಾದ ಶಕ್ತಿ ಸುಧನ ಪ್ರಸಾದನೆಂಬ ಧನಂಜಯರೊಳಿದ್ದಕ್ಕೆ ಹೋಗಿ ಸಾರಥಿ ಆ ಮೂರ್ಖರಿಗೆ ಜೀವಗಳವರಿಂದ ಮರಣ ಬಾರದಂತೆ ಆ ಪರಮೇಶ್ವರನ ವರವನ್ನು ಕೊಟ್ಟನಾದ ಕಾರಣ ಹೌದು ದೇವ. ಸಾರಥಿ ಭೂಪತಿ ಶ್ರೀ ಹರಿದಂ ತಿಳಿದು ಸೋಲನ್ನು ಬಸಿ ಹಿಂದಿರುಗಿ ಬಂದಿರೋಣ ಈಗ ಅದೇ ಚಿಂತೆ ಸಾರಥಿ ಆದ ಕಾರಣ ಮಹಾಮಹಿಮರಿಗೆ ಇದರ ಮರವ ಮೇಲೆ ಬಲಿರ ನಾನು ಹೋಗಿ ಆ ಕುಳ್ಳರಂ ಸಂಬಂಧಿಸಿ ಶ್ರೀಹರಿಗೆ ಕೃಪೆಗೆ ಪಾತ್ರನಾಗಬೇಕೆಂದು ಬರೋಣವಾಯ್ತು. ಗಂಡೆಯ ಸಾರಥಿ ತಿಳಿದೋಪತಿ ಮುಂಡವನ್ನು ಜಾಗೃತಿ. ನಮೋ ನಮೋ ನಾರಾಯಣ ನಿನಗೆ ವಂದನೆ ಮಾಡುವ ನಿನ್ನ ತೀರ ಸುದರ್ಶನ ಸಲಾನ್ಸ್ ಅರ್ಜನ ಸುಂಕಪ್ಪವರು ಮ್ಯಾನೇಜರ್ ರಂಜನಿ ಅವರಿಗೆ 100 ರೂಪಾಯಿ ಮಾಡಿರ್ತಾರೆ, ಸ್ವೀಕರಿಸಬೇಕು. ಮ್ಯಾನೇಜರ್ ರಂಜನಿ ಬರೇ ರಕ್ತದ ಸಂಭವ ಎಂಬ 24ಕ್ಕೆ ಪಾವನ ಸ್ವರೂಪನಾದ ರಾಸದಂಡಕ ನೀನು ಈ ರೀತಿ ಚಿಂತೆ ಮಾಡುವುದು ಬಿಡು ಬೇಗನೆ. ಬಲಿರೆ ಹಳ್ಳಿಕರ ವೀರ ವೇಷವುಳ್ಳ ಮತ್ತು ಮೂರ್ಖರು ಉಂಡವ ಚಂಡಾಡಿನು ಇನ್ನಾತ ಪಾಲಿಸಿ ಕೀರ್ತಿ ಪಡೆವೇನು ಅಹೋ ನಾರಾಯಣ. ಆದರೆ ಇಲ್ಲಿವರೆಗೆ ಏನೇ ಸೋಲೆಂಬುದು ಕನಸಿನಲ್ಲಿ ಕಂಡವನಲ್ಲ. ಬಲಿರೆ ಇನ್ನೆದುರೆಯನ್ನು ಧಿಕ್ಕರಿಸ
ಶಕ್ತಿ ಸುಧನ ಪ್ರಸಾದನ ಎಂಬ ಧನಂಜರು ಎನ್ನ ವರ್ಷದಿಂದ ವಿದ್ಯಕ್ಕೆ ಹೋದ್ರಿಂದ ನಿಮಗೆ ಸೋಲಾಯಿತು. ಅಹೋ ಸ್ವಾಮಿ, ಆ ಮೂರ್ಖರಿಗೆ ಜೀವಗಳವರಿಂದ ಮರಣ ಬಾರದಂತೆ ಆ ಪರಮೇಶ್ವರನು ಹೊರವನ್ನು ಕಟ್ಟಿನಾದ ಕಾರಣ ನಿನಗೆ ಇಂತಹ ಪರಮವಾಯಿತು. ಅಹೋ ನಾರಾಯಣ, ದರ್ಶನ ಇಂದಿನ ದಿನ ನಾನು ಹೊರವರಿಗೆ ನೀವು ಅಭಯ ಕೊಟ್ಟರೆ ತಕ್ಷಣ ಆ ಮೂರ್ಖರ ಸೇವೆಗಳ ಮನೆ ತಂದೆ ನಿಮ್ಮ ಪಾದಗಳ ಮುಂದೆ ನಾನು ದೇವ ನೀವೇ ಪ್ರೇಮವ. ದರ್ಶನ ಅಹೋ ನಾರಾಯಣ, ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ದರ್ಶನ ಅಹೋ ನಾರಾಯಣ, ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಹೇಳು ದೇವ. ಚತುರ ಮಟ್ಟಿವಿದ್ದನಾದ ಹೇ ಸುದರ್ಶನ, ನಾ ಮೆಚ್ಚಿದೇನಿಲ್ಲ ಶಿವರತನ. ಬಲ 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 ನಾರದರೆ, ಆದರೆ ಬಲ್ಲಿದ ಧನುಜರು ನೀನು ಓರ್ವರು ಹೇಗೆ ಯುದ್ಧವನ್ನು ಮಾಡಿ ಜಯಂ ಸಾಧಿಸುವೆ? ಹಾ ಆ ಕೂಲ ರಾಕ್ಷಸರು ಮದಾಂಧರು, ಹಾ ಶಿವನವರ ಪ್ರಸಾದಕರು. ಹಾ ಇಂಥವರನ್ನು ನಾನಿಲ್ಲದೆ ನೀನು ಒಬ್ಬನೇ ಹೇಗೆ ಯುದ್ಧವನ್ನು ಮಾಡಿ ಜಯಂ ಸಾಧಿಸುವೆ ಸುದರ್ಶನ? ಮಾಡಿ ನೋಡು ಆಲೋಚನ. ಅಹೋ ಹಿರಣ್ಯ ಕಶ್ಯಪನನ್ನು ಸೀಳಿದ ಲಕ್ಷ್ಮೀಪತಿ, ಹಾ, ಬಿಡು ಬಿಡು ಇನ್ನ ಮನದ ಪ್ರಾಂತ್ಯ ಹಾ, ಬಲಿರ ಕೋಟೆ ಕೋಟೆ ಕೆಮ್ಮ ಸಿಡಿಲಿನ ಆರ್ಭಟದಿಂದ ಹೋಗಿ ಆ ಲೋಹಕ್ಕೆ ಪುಂಡರ ಶಿರಗಳನ್ನು ಕತ್ತರಿಸಿ ತನ್ನ ನಿಮ್ಮ ಪಾದ ಪುಂಡರಕ್ಷೆ ತನ್ನಪ್ಪಿಸಿದ್ದಾರೆ. ಒಪ್ಪಿಸಲಿದ್ದಾರೆ. ನಾನು ಇನ್ನು ಆಯ್ದು ನೆನೆಸಿಕೊಂಡು ಸಾರ್ಥಕವೇನು? ಹಾ, ಅಹೋ ನಾರಾಯಣ, ಸುದರ್ಶನ ಈ ಮಂಡಲದಲ್ಲಿ ಪ್ರಶಸ್ತಿ ಶಾಲಿ ಎಂದುಕೊಂಡು ಸಾರ್ಥಕವೇನು? ಹಾ, ಅಹೋ ನಾರಾಯಣ, ಸುದರ್ಶನ ಬಿಡು ಇನ್ನ ಸಂಶಯವನ್ನು ದೇವ, ಬೇಗನೆ ಕೊಡೆಯನ್ನು ತಪ್ಪಣೆ. ಸುದರ್ಶನ ಈ ಕ್ಷಣ ಹೋಗಿ ಆ ಮೂಢ ಮತಿಗಳ ಶಿರಗಳನ್ನು ಕತ್ತರಿಸಿ ಹಾ, ಜಯಶಾಲಿಯಾಗಿ ಜಯಸಿರಿ ಪಟ್ಟಣ ಕಟ್ಟದಿದ್ದರೆ ಹಾ, ಬಲಿರಿ ನಾನಿನ್ನ ಆಜ್ಞಾಧಾರಕನಿನ ಬಲವಾದ ಹಾಯ್ದು ಎನಿಸಿಕೊಂಡು ಸಾರ್ಥಕವೇನು? ಜಾಗೃತಿ ಮೇರೆಗೆ ನೇಮ ಅನ್ಕೊಂಡು ಲಕ್ಷ್ಮೀ ರಮಣ ಆ ಕಬ್ಬಿದ ಅದಮರನ್ನು ಸೇರಿಸಿದರು ನಿಮ್ಮ ಪಟ್ಟಣ. ಸುದರ್ಶನ ಅಹೋ ನಾರಾಯಣ, ಹೇಳುವನು ಕೇಳು. ಅದೇನು ಚೆನ್ನಾಗಿ ಹೇಳುವಂತ ನಾನು ದೇವ. ಸಜ್ಜನ್ ಮಾಂತಪ್ಪವರು ಸಂಘಕ್ಕೆ 500 ರೂಪಾಯಿ ಮಾಡಿರ್ತಾರೆ.
ನಾ ಬಲ್ಲೆನು ನಿನ್ನ ಶೂರತನ. ಬಲ 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 ನಾರದರೆ ಆದರೆ ಈಗ ನಿನ್ನ ವಿನಃ ಈ ಕಾರ್ಯಂ ಯಾರು ಮಾಡಲಾರರು. ಹಾ ಎನ್ನ ಮಾನವಿ ಮಾನವಂ ಕಾಯುವ ರಕ್ಷಿಸುವವರು ಯಾರು ಇಲ್ಲ. ಹಾ ಎಲ್ಲ ಸುದರ್ಶನ. ಅಹೋ ನಾರಾಯಣ. ಆ ಕೂಡರಿಗೆ ಮನುಷ್ಯ ಮಾತ್ರದಿಂದಲೂ ಯಾವ ಪ್ರಾಣಿಗಳಿಂದಲೂ ಮರಣವಿಲ್ಲ. ಆದರ ಚಿಂತೆ ಇಲ್ಲ, ಅವರು ನನ್ನನ್ನು ಏನು ಮಾಡುವುದಿಲ್ಲ. ಆದ ಕಾರಣ ಆ ರಾಕ್ಷಸರೊಂದಿಗೆ ಯುದ್ಧವನ್ನು ಮಾಡಿ ಜಯಶಾಲಿಯಾಗಿ ಬಾ ಎಂದು ನಿನಗೆ ಆಶೀರ್ವಾದಿಸಿರುವೆ. ಈ ಕ್ಷಣವೇ ಸಮರಾಂಗಣಕ್ಕೆ ಹೋಗು. ಆ ಮದಾಂಧರನ್ನು ಯಮಲೋಕಕ್ಕೆ ಸೇರಿಸು. ನಿನ್ನ ಪ್ರತಾಪ ಮುರ್ಜಗಕ್ಕೆ ತಿಳಿಯಲಿ ಸುದರ್ಶನ. ಹೋಗಿ ಬಾ ಈ ಕ್ಷಣ. ನಿನ್ನ ಇಷ್ಟದಂತೆ ಆಗಲಿ ನಾರಾಯಣ. ನಮೋ ನಮೋ ಜನನೇ ಸೌಖ್ಯ ಪ್ರದಾಯ ಐಶ್ವರ್ಯ ಮತ್ತು ಮೇಲ ಕೇಳು ಪುತ್ರ. ಅಹೋ ಕುಮಾರ. ಅಹೋ ಮಾತೆ. ಅರ್ಜುನ ತುಂಗಪ್ಪ ಅವರು ಸುದರ್ಶನ ಪಾತ್ರಕ್ಕೆ 201 ರೂಪಾಯಿ ಮಾಡುತ್ತಾರೆ. ಕುಮಾರ ಅಹೋ ಮಾತೆ. ಹೇಳುವೆನು ಕೇಳು ಮಗನೇ. ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನೇ ಜಗದಿ ಮಹಾಶೋರನೇ ವೀರ ಸುದರ್ಶನನೇ. ಮಗನೇ ವೀರ ಸುದರ್ಶನನೇ. ಮಗನೇ ಜಗದಿ ಮಹಾಶೋರನೇ ವೀರ ಸುದರ್ಶನನೇ. ಮಗನೇ ವೀರ ಸುದರ್ಶನನೇ. ಕುಮಾರ ಅಹೋ ಮಾತೆ. ಚೆನ್ನಾಗಿ ಲಾಲಿಸು. ಚೆನ್ನಾಗಿ ಹೇಳು ಮಾತೆ. ತೋರು ನೀ ಶೌರ್ಯ ವೈರಿ ಕರವ ನಾಶಗೊಳಿಸು ತನಯ. ಅಬಂಡರ ನಾಶಗೊಳಿಸು ತನಯ. ಮಾತೆ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ಮಾತೆ. ತೋರು ನೀ ಶೌರ್ಯ ವೈರಿ ಕರವ ನಾಶಗೊಳಿಸು ತನಯ. ಅಬಂಡರ ನಾಶಗೊಳಿಸು ತನಯ. ಹೋಗಿ ಬರೋ ಮಗನೇ ನೀನು. ಹೋಗಿ ಬರೋ ಮಗನೇ ನೀನು. ಹೋಗಿ ಬರೋ ಮಗನೇ. ಮಗನೇ ಜಗದಿ ಮಹಾಶೋರನೇ ವೀರ ಸುದರ್ಶನನೇ. ಮಗನೇ ವೀರ ಸುದರ್ಶನನೇ. ಅಹೋ ಕುಮಾರ. ಅಹೋ ಮಾತೆ. ಆ ದುರ್ಮಾರ್ಗರಾದ ಶಕ್ತಿ ಪ್ರಸೋದರರನ್ನ ಸಂಹಾರ ಮಾಡಿ ಹಾ ಈ ಜಗತ್ತಿಗೆ ಶಾಂತಿಯನ್ನು ಉಂಟು ಮಾಡು ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತೆ ಮಾಡುವನು ಮಾತೆ. ಅಹೋ ಕುಮಾರ. ಅಹೋ ಜನನೇ. ನೀನು ಆ ದುಷ್ಟರನ್ನು ಸಂಹಾರ ಮಾಡಲು ಹೋಗುವೆಯಲ್ಲವೇ. ಹೌದು ಮಾತೆ. ನೀನು ಹೋಗುವ ಕಾರ್ಯದಲ್ಲಿ ಯಾವ ಅಪಜಯ ಸಿಗಬಾರದೆಂದು ನಾನು ನಿನಗೆ ಜಯದಾರತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸಿ ಬಂದ. ನಿನ್ನ ಇಷ್ಟದಂತೆ ಆಗಲಿ ಅಮ್ಮಯ್ಯ. ಹಲೋ, ಬಳಿಗೆ ನಾಗೇಂದ್ರಪ್ಪ ಅವರು ಸುದರ್ಶನ ಪಾತ್ರಕ್ಕೆ 110 ರೂಪಾಯಿ ಮಾಡುತ್ತಾರೆ. ಸಂಗರದಿ ಶೋರರನು ಜಯಿಸು ತನಯನೇ. ಬೆಳಗುವೆನು ಜಯದಾರು ಹೋಗು ತನಯನೇ.
ಜಯದ ಆರತಿಯನ್ನ ಬೆಳಗಿದೆನು. ಹಾ ಜಾಗೃತಿಯಿಂದ ಹೋಗಿ ಬಾ ಕಂದ, ಆಗುವುದು ನಿನ್ನ ಹೆತ್ತ ತಾಯಿಯ ಮನಕ್ಕೆ ಆನಂದ. ನಿನ್ನ ಇಷ್ಟದಂತ ಆಗಲಿ ಜನನೇ. ಶೈಲಾಸ್, ಸುಮಿತ್ರಮ್ಮ ಗುಂಪಿನವರು ಈ ನಾಟಕ ಸಂಘಕ್ಕೆ 501 ರೂಪಾಯಿ ಮಾಡಿರ್ತಾರೆ. ಮ್ಯಾನೇಜರ್ ಆಗ್ತಕ್ಕಂಥ ಅಂಜನಪ್ಪನವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೇವೆ. ಸಾರಥಿ ಜಾಗೃತಿಯಿಂದ ರಥವನ್ನು ತಂದು ನಿಲ್ಲಿಸು. ಎಲ್ಲ ಸಾರಥಿ ದೇವ ಸುದರ್ಶನವೆಂಬ ಪರಾಕ್ರಮ ಯುದ್ಧಕ್ಕೆ ಬರುತ್ತಿರುವನೆಂದು ರಣಕಾಯ ಮುರಿದು ಒಂದು ನಾನು ಸಾಧ್ಯ. ಹೌದು ದೇವ ಸಾರಥಿ, ಆ ಧರ್ಮ ಕಣ ಮಾತ್ರ ಆಗಿರುವ ಈ ಅಧಮರಂ ನೋಡಿದ್ಯಾ? ನೋಡಿ ಸಾಧಿಸಿ ಶ್ರೀ ವಿಷ್ಣು ಸೇವಾ ಕಾರ್ಯ ಮಾಡುವುದರಿಂದ ಪಾಪರು ಈ ಅಧಮರ ಮಾಡಿರುವ ಈ ದುಷ್ಟ ಕಾರ್ಯವನ್ನು ನೆನೆಸಿಕೊಂಡರೆ ಬಲಿರೆ ಹೌದು ದೇವ. ಆ ಸಾರಥಿ ಆದ ಕಾರಣ ಧನಂಜಯರಿಗೆ ಎಲ್ಲ ಸಾರಥಿ ಎಣ್ಣೆಯ ತೃಣತರ ಶಕ್ತಿಯಿಂದ ಈ ಮಗಂದರ ಜನರನ್ನು ಕಡೆ ತುಳಿಸಿ ಬಲಿರಿ ಈ ದಿಗ್ಬಲಯದಲ್ಲಿ ಈ ಧರ್ಮಣ್ಣದವರು ಶ್ರೇಷ್ಠನೆಂದಿದೆ ಅಹಿಸಿಕೊಂಡು ಸಾರ್ಥಕವೇನು ಬೆಲೆ ಎಲ್ಲ ಸಾರಥಿ. ಅಹೋ ದೇವ, ಆದ ಕಾರಣ ಧನಂಜಯ ಯುದ್ಧಕ್ಕೆ ಬರುವ ಸಾರಥಿ ಅಣ್ಣ ಶಕ್ತಿ ಚೋದನೆ. ಇದು ಏನು? ಇದು ಗನ ಗರ್ಜನ. ಹಿರಣಾಕ್ಷನಂ ಕೊಂದ ವಿಶ್ವರೂಪವೇನು ಅಥವಾ ದಾಕ್ಷ ಬ್ರಹ್ಮನಂ ಕೊಂದ ವೀರಭದ್ರನು, ತಾರ್ಕಾಸುರನಂ ಸಂಹರಿಸಿದ ಆರ್ಮುಖನಾದ ಷಣ್ಮುಖನು, ಯಾರಾದರೂ ಆಗದೆ ಅವನಂ ಪೆಪ್ಪೆಡೆದ ನಮ್ಮ ರಾಜಧಾನಿ ದರ್ಬಾಗಿಲಿಗೆ ತೋರಣ ಕಟ್ಟುವಂತನಾಗು ತಮ್ಮ. ಇದೇ ನಿನಗೆ ನೇಮ. ಹಲೋ ಚಂಡಪ್ಪ ಚಂಡನ ಹಾಕಿದೆ. ಆಹೋ ನಿಜರು ಬಿಡುಗಡೆ ಸಂಸಾರವನ್ನು ಬೇಗಡೆ ಬಡಿದ ನಮ್ಮ ಮೇಲೆ ಪರಾಕ್ರಮ ತೋರುವ ಕೋಲಗಾರನಾಗಿರಲಿ. ಅಂದ ನಿನ್ನ ಎದುರಿಗೆ ನಿಲ್ಲಿಸುವ ಪಡುಪತಿ ನೋಡನ್ನು ಶಾಸ್ತ್ರದಲ್ಲಿದೆ. ಸೂಗರ್ ಪಂಚಮಂಜ ಅವರು ಈ ಪುಷ್ಪಮಾಲೆಯನ್ನು ಶಕ್ತಿಸುವುದ ಪಾತ್ರ ಎನ್ನ ಮುಂದೆ ತೋರಣ ನಷ್ಟ ಸಂದೇಹನೆ ಸಹಜವಾಗಿ ತೋರಲಿಲ್ಲ ಅದು ನೀನು ಯಾವ ದೊಡ್ಡ ಪರಕ್ಕೆಂದೆನ್ನಡೆಗೆ ಸಮರಕ್ಕೆ ಬಂದಿರುವೆ. ನೀನು ಯಾವ ದೊಡ್ಡ ಪರಾಕ್ರಮಕ್ಕೆ ಸಮರಕ್ಕೆ ಬಂದಿರುವೆ. ಎಲೆ ಕುಲ್ಲ ಎಲೆ ಭ್ರಷ್ಟ ಬಡಿದ ಆಂಗಾರಕ್ಕೆನ್ನು ನಿನ್ನ ಕರ ಸಾಧಿಸಲು ಶಂಕರನವರ ನಿಂತ ವರ್ಷ ಸುತ್ತ ಬರುವ ಈ ಎನ್ನ ಕೋರ ಬಾಣದಿಂದ ಚಿನ್ನಂ ಚಿತ್ರ ಮಾಡಿಬಿಡುವೆ. ಅದು ನಿನ್ನಿಂದ ಆಗಲಾರದಲೇ ಅದು ಮನೆ. ಎಲೆ ಹತಮನೆ ಎಲೆ ಭ್ರಷ್ಟ
ಎನ್ನ ಕೋಪಾತ್ರಕ್ಕೆ ಅವಿತ್ಯಾಗದ ಬಂದಾದಿ ನೀಡಿ ಸೇರ್ಸಣ ಇಲ್ಲವಚ್ಚಿ ಸೇರ್ಸನ ನೆಲಸವನ ನಮ್ಮ ಹದಮ ಸುಯರ್ಚೆಂಬ ಸೂರನೇ ಮತ ಬಂದಿದ ಮದ್ದಾನೆ ಎಂತ ನಡಂಬರಂ ಕಚ್ಚಿಕೊಂಡರೆ ಬಲಿರಿ ಎನ್ನಂತ ಕುಳ್ಳ ರಕ್ಕದ ನೀ ರಕ್ಕದ ಸಂಹಾರ ಸುರಕ್ಷೆ ಎಲೆ ಹದಮನೆ ಎಲೆ ಭ್ರಷ್ಟನೇ ಈಳ ಮಂಡಲವನ್ನ ನಡಬಗರೆ ಗಿರ್ ಅಂತ ಅರ್ಸು ಬುದ್ಧ ಬರತನವಳೇನೆ ಅದು ಮನೆಯ ಎಲೆ ಭ್ರಷ್ಟನೇ ನಿಮಗೆ ಆ ಸದಾಶಿವನ ಕೊಟ್ಟ ವರದ ಪ್ರಭಾವದಿಂದ ನಿಮಗೆ ಜಯ ಉಂಟಾಗಿರೋದೇ ನಿಮ್ಮ ಶಕ್ತಿಯಿಂದಲ್ಲ ನಿಮಗೆ ಆ ಸರ್ಪ ಭೂಷಣ ಜೀವಿಗಳವರಿಂದ ಮರಣ ಉಂಟಾಗಲೆಂದು ಕೊಟ್ಟ ವರದ ರೀತಿಯನ್ನು ಮರೆತಿರಲಿಲ್ಲ ಅಂದರೆ ಬಲಿರಿ ಜೀವಿ ಅಲ್ಲದ ನಾನು ಎನ್ನ ಕೈಯಲ್ಲಿ ಖಂಡಿತವಾಗಿ ನಿಮ್ಮ ಪ್ರಾಣ ಉಳಿಯಲಾರದೆ ಮಾಡುವೆ ಜಾಕೆಟಿನ ವಿದ್ಯಕ್ಕೆ ನಿಲ್ಲದೆ ಪರಮ ಪಾಪಿಷ್ಟವೇ ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲದೆ ಸುದರ್ಶನ ಸೂರನೇ ನಿನಗೆ ಗೊತ್ತಿಲ್ಲ ನಮ್ಮ ಪರಾಕ್ರಮ ವಿಚಾರ ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ವಿಚಾರ ನೀನು ಅಂದುಕೊಂಡ ಸುಲಭ ನಮ್ಮನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ನಿನ್ನಂತ ಅರಪನಿಗೆ ಎನ್ನ ಎಪ್ಪರ ಸಮ ಹಲಾಡಲಾಗಲೇ ಬಂದ ಎಲೆ ಭ್ರಷ್ಟ ನಮ್ಮ ಕಡು ಪರಾಕ್ರಮದ ಸುರ ನರ ಗರುಡ ಗಂಧರ್ವ ಸಿದ್ಧ ಅದರ ಚಿಂತೆ ಇಲ್ಲ ನೀವು ಎನ್ನನ್ನು ಏನು ಮಾಡುವುದಿಲ್ಲ ಬ್ರಹ್ಮ ವಿಷ್ಣು ರುದ್ರೋತ್ತರಾಯದ ನೀನು ನಮ್ಮ ಎದುರು ನಿಂತು ಕಂಡಂತೆ ಮಾತನಾಡಿಯ ಸಾಧ್ಯವಾಗಿ ಮಾಡಲಿಲ್ಲ ಅದು ಬಲಿರೆ ಎಲೆ ಪ್ರಸದ ನಮ್ಮ ಕುಲದಾನವ ಎಲೆ ಸುದರ್ಶನ ಮಕ್ಕಳು ಎನ್ನಲ್ಲಿಯೇ ಸಾಗಲಾರದು ನಿನ್ನ ಗರ್ವ ನಿನ್ನಿಂದ ಸಾಗೋದಿಲ್ಲ ಹದಮನೆ ಬಲಿರೆ ನಿನ್ನಕ್ಕೆ ನಿಮಗಿಂತಲೂ ಮಿಕ್ಕಿ ಮೀರಿದ ಅನೇಕ ಮಂದಿ ದಾನವರ ಶಿರವನ್ನು ಕಳೆದಿಸಿದ ಎನ್ನ ಮುಂದೆ ಇನ್ನ ಜಂಬ ಹಚ್ಚಿಕೊಳ್ಳುವೆ ನಿನ್ನಿಂದ ಆಗೋದಿಲ್ಲ ಹದಮನೆ ಹದುಮ ಸಾವು ಸಮೀಪಿಸಿದವರಿಗೆ ಸಮಾಧಾನದ ನೀತಿ ತಿಳಿಯದೆ ಮತ್ತೆ ಎನ್ನ ಇಂಥ ವಚನಗಳು ನಿಮಗೆ ಕಠೋರವಾಗುವವು ಹದುಮ ಇನ್ನ ತರಬೇತಿಗೆ ಎದುರಾಗುವ ದುರಕ್ಕೆ ಅನ್ನ ಶರಂಗಳ ಮರುವಿನ್ಯಾಸಕ್ಕೆ ಕಳೆದು ಕೇಳುವೇನು ಶ್ರೀಮನ್ ಮಹಾವಿಷ್ಣುವಿನ ಪಾದಕ್ಕೆ ಮೂರ್ಖ ಮಾಡಿದಿರಿ ಅನ್ನೋ ತರ್ಕ ಜಾಗೃತಕ್ಕೆ ನಿಲ್ಲಲು ಹದಮನೆ ಬಲಿರಿ ಜಾಗೃತಿಯಿಂದ ವಿದ್ಯಕ್ಕೆ ನಿಲ್ಲಲು ಬಂಡ ಆರಿಸೋಣ ನಿನ್ನ ರುಂಡ ಅಲ್ಲ ಕೈ ಕೊಡ್ರ ಅಯ್ಯಪ್ಪ ಹೋಗೋದೊತ್ತು ಕೊಟ್ಟು ಹೋಗೋದಂತಪ್ಪ ನಿನ್ನ ಅಗ್ರಜನಾದ ಎನ್ನ ಮರೆತು ಈ ರಣರಂಗದಲ್ಲಿ ಬಿದ್ದು ಮೈ ಮರಿತೆ ಅಯ್ಯೋ ನಿನ್ನಂತ ವೀರಾಗ್ರಣಿ ಸಹೋದರರನ್ನು ಮರೆತು ನಾನಿಂದು ಜೀವಿಸಲಿ ಆಹೇ ತಮ್ಮ ನೀನಿಲ್ಲದೆ ಈ ಸಿರಿ ಸಂಪತ್ತು ಸುಡಲಿ ಒಂದು ದೊಡ್ಡದಾದ ಒಂದು ಗುಡ್ಡದ ಬಂಡೆಗೆ ಸತ್ಯದಿಂದ ಗಟ್ಟಿಸಿ ಮರದ ಪಡಿ ಪಡಿ ಮಾಡಿಬಿಡಲಿ ಏನು ಮಾಡಲಿ ಆಹೋ ಅನುಜ ಬಾಪು ರೇ ಉಕ್ಕುವ ಪರಾಕ್ರಮ ತೇಜಸ್ಸನ್ನು ನೋಡಿ ಮನೋಹರಿಸ ತಾಳುವಂತ ಎನ್ನ ಪಂಥ ಪರಾಕ್ರಮಕ್ಕೆ ಬೆಂಕಿ ಹಚ್ಚಿ ಸುಡಲಿ ಏನು ಮಾಡಲಿ ಬರೀ ಬರೀ
ಗಸನೆ ಗಂಧವಂ ತೇಜ ರಸ ಮಾಡಿ ಘಟ ಘಟನೆ ಕುಡಿದು ಬಿಡುವ ನಿನ್ನಿಂದ ಆಗಲಾರದಲ್ಲಿ ಅದು ಮನೆ ಚಕ್ರಧಾರಕನೆಂಬ ಬಿರುದು ಹೋದ ಶ್ರೀಹರಿಯ ಬಿರುದಿಗೆ ಕೊಂದು ತರುವೆ ಮಾತ್ರಕ್ಕೆ ಸಾಧ್ಯವಿಲ್ಲದೆ ರಾಜ ಪರಮಘಾತಕನಾದ ಸುದರ್ಶನ ಕೃಷ್ಣ ನಿನ್ನನ್ನು ಮಣ್ಣು ಮಿಕ್ಕಿಸದೆ ಬಿಡಲಾರ ಈ ಶಕ್ತಿ ಸುಧನ ಅದು ನಿನ್ನಿಂದ ಆಗಲಾರದಲ್ಲ ಅದೇಮ್ಮ ಎನ್ನ ತಮ್ಮನನ್ನು ಕಳೆದುಕೊಂಡ ಎನ್ನ ಆತ್ಮಕ್ಕಾಗುವುದು ಸಮಾಧಾನ ಯುದ್ಧಕ್ಕೆ ಸನ್ನಿಧನಾಗು ಕುಲ್ಲ ಹಡಗಿಸುವನ ನಿನ್ನ ಸಲ್ಲ ಶಕ್ತಿಸುದನೆಂಬ ಕುಲ್ಲದಾನವ ಎನ್ನಲ್ಲಿಯೇ ಸಾಗಲಾರದು ನಿನ್ನೆ ಗರ್ವ ಎನ್ನ ಮಾತರ ಮೀರಿ ದುರಕ್ಕನುಗತವಾದರೆ ಖಂಡಿತವಾಗಿ ಉಳಿಯಲಾರದು ನಿನ್ನೆ ಜೀವ ಏನು ಮಾತನಾಡಿದ ಬಣ್ಣ ಎಲೇ ಶಕ್ತಿಸುದನ ಎನ್ನ ಮಾತು ಮೀರಿ ದುರವಂ ಗೈದು ಕಾಲವಶ ನನ್ನ ಪ್ರಸದನ ಬಲಿರೆ ನಿಮಗೆ ಜೀವಗಳಿಂದ ಮರಣ ಬಾರದಂತೆ ಆ ಪರಮೇಶ್ವರನ ವರವಂ ಕೊಟ್ಟಿರುತ್ತ ಹೌದು ಆದ್ದರಿಂದ ಜೀವ ರೈತ ವಿಷ್ಣುವಿನ ಕರಾಗಿ ವಿರಾಜಿಸುವ ಮತ್ತು ನಿಮ್ಮಂತ ಕುಲ್ಲದ ನಜರ ಸಿರಗಳನ್ನು ಕಳೆದೊಳಿಸಿದ ಎನ್ನ ಬಲಿದಾನ ಪ್ರಕಟಣೆ ನೋಡಿದ್ಯಾ ಎಲೆ ಕುಲ್ಲದಾನವ ನಿನ್ನ ತಮ್ಮನೊಂದಿಗೆ ನೀನು ಏನಿಗೆ ತೃಣ ಸಮರ ಕೇಳಿಯ ಕುಲ್ಲದನಜನೆ ವಿತ್ತಕ್ಕೆ ನಿನ್ನಲ್ಲಿ ಬಂಡ ಕುಲ್ಲತನದ ಮಾತನಾಡುವ ಹೇಗೆ ರೇಣುಕರಾಜ ಆಯುಧವಾದ ನೋಡಾತ್ಮನ ಮದಾತ್ಮನೇ ನಿನ್ನಂತ ಬಲವಂತ ನಿನಗೆ ಈ ಶಕ್ತಿ ಸುಧನನ ಸಹಜವಾಗಿ ಎದುರಲ್ಲಿ ಚತುರ್ದಶನ ಭವನ ತಮಗಿರುವ ಯಾವಾದ ವೀರರು ನಮಗೆ ಸರಿಯಾಗಿಲ್ಲವೆಂದು ಚಂದ್ರಮೌಳಿಗೆ ನಮಗೆ ವರವನ್ನು ಕೊಟ್ಟವನ ವರವನ್ನು ಕೊಟ್ಟಿನಾದ ಕೂಡ ನನಗೆ ಏನು ಮಾಡಿರಲಿ ಅದು ಇಂತಹ ಕಡು ಧೀರರನ್ನೊಡನೆ ನಡೆದರೆ ನಡೆಯದ ನಿನ್ನ ಸಮರ್ಥವ ಸಹಜವಾಗಿ ನಡೆದದಮ್ಮ ನೀನು ಮಾಡುವುದೇನ ಎನ್ನ ತಮ್ಮನನ್ನು ಅರ್ಥಿಸಿದ ನಮ್ಮ ಗರ್ವವಂ ಬಿಡು ಎಂದಿಗೆ ಬಿಡುವುದಲ್ಲೇ ಅದಮ್ಮ ತಡೆ ಮಾಡದ ಎನ್ನಡನೆ ಯುದ್ಧವಂ ಮಾಡು ಸುದರ್ಶನ ಈ ಕ್ಷಣವೇ ಸೇರಿಸುವ ನಿನ್ನ ಯಮ ಸದನ ಶಕ್ತಿಸುದನೆಂಬ ರಾತ್ರಿಂಚರ ಬಿಡು ಬಿಡಿನ ದುರಂಕಾರ ನಿನ್ನ ತಮ್ಮನಾದ ನಾಗಲೆ ಸಂಹಾರ ಧೀರನಾದರೆ ಮಾಡು ಎನ್ನುವ ಸಮರ ನಿನ್ನಿಂದ ಆಗುವುದಲ್ಲ ಇಲ್ಲವಾಯ್ತ ಜೀವದ ಮೇಲೆ ಆಸೆ ಇದ್ದರೆ ಮರು ಮಾತನಾಡ ಸರಿನಂತರ ನಿನ್ನ ಶಿರವ ಮರೆಗಡಬೇಕೆಂದ ಆವರಿಸಿದ್ರು ಎನ್ನ ಕೋಲಾಟದ ಶರ ನಿನ್ನಿಂದ ಆಗುವುದಲ್ಲೇ ಭ್ರಷ್ಟ ಇದರಿಂದ ಉಳಿಯಲಾರದು ನಿನ್ನ ಹೆಸರ ಯುದ್ಧಕ್ಕೆ ನಿಲ್ಲಲಿ ಹಸಿರ ಈ ಕ್ಷಣ ಮಾಡು ನಿನ್ನ ಸಂಹಾರ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲದೆ ಬಣ್ಣ ಆರಿಸುವದ ನಿನ್ನ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲಿ ಬಂಡ ಆರಿಸುವ ನಿನ್ನ ಬಂಡ ರೇಣುಕರಾಜ ಹೇಳಿರ್ಬೇಕು ಪ್ರಸದನರ ಆದರೆಯನ್ನು ಕೂಡ ದೇವಾದಿ ದೇವನಾದ ವಿಷ್ಣುವಿನಾಗದ ಕಾರ್ಯ ನಾನು ಮಾಡಿದನಲ್ಲ ನಾನು ನಿನಗೆ ಆ ವಿಷ್ಣು ಯಾರನ್ನು ಜಯಿಸಿಲ್ಲ ಹೌದು ದೇವ ಆದ ಕಾರಣ ಅತಿ ಜೂಟಿಯಿಂದ ವೈಕುಂಠಕ್ಕೆ ರಥವನ್ನು ಬಿಡುವಂತ ನಾನು ಸಾಧ್ಯ ರೇಣುಕರಾಜ ಶಕ್ತಿ ಸುಧನಾದರೂ ಎನ್ನ ಕೂಡ ಮರಣ ಓ ದೇವ ನಿನ್ನಿಂದಾಗದ ಕಾರ್ಯ ನಾನು ಮಾಡಿ ಬಂದಿರು ನೀ ತೀರ ಸುದರ್ಶನ ಓ ಸ್ವಾಮಿ ದರ್ಶನ ಇನ್ನು ಈಗ ನಮ್ಮ ವೈಕುಂಠಕ್ಕೆ ಯಾವ ತೊಂದರೆ ಇಲ್ಲ ನೀನೀಗ ಲಕ್ಷ್ಮೀ ದೇವಲ್ಲಿಗೆ ಸುಖದಿಂದ ಕಾಲ ಕಳಿತ ಜಗತ್ಪಾಲನೆ ಮಾಡಿ ಭಕ್ತರನ್ನು ಕಾಪಾಡುತ್ತೇವ ಬಾಂಧವ
ಭರ ಭರ ಸುದರ್ಶನ, ಮೆಚ್ಚಿದೆ ಮೆಚ್ಚಿದೆ ನಾನು ನಿನ್ನೆಯ ಸೂರತನ. ಮೆಚ್ಚಲೇಬೇಕು ನಾರಾಯಣ. ಅದೇನೆಂದರೆ ಅದೇನು ನಾರಾಯಣ? ಆ ರಕ್ಕಸರು ಪಟಳವು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನೀನಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಧರಿಸಿದ ಈ ಮಹಾವಿಷ್ಣುವಿನಿಂದಲೇ ಆಗಿಲ್ಲ. ಬಲ 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 ನಾರದರೆ. ಅಲ್ಲವೇ ಸುದರ್ಶನ? ಹೌದು ನಾರಾಯಣ. ಇಂತಹ ಅಸತ್ಯ ಕಾರ್ಯ ಮಾಡಿ ದಯ ಪಡೆದ ಬಂದ ನಿನಗೆ ಈ ಮೂರು ಲೋಕದಲ್ಲೇ ಇಲ್ಲ ಸುದರ್ಶನ, ಯಾರು ಇಲ್ಲ ನಿನ್ನ ಸರಿಸಮಾನ. ಬಲ 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 ನಾರದರೆ. ಅಹೋ ಮದು ಕೈಟ ಮರ್ತನ. ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನ ನಿನ್ನ ಹಸ್ತದೊಳಿಡಿಯದೆ ಮೌನವಾಗಿ ಕುಳಿತಿರುವ ಕಾರಣವೇನು? ಮೇಲಾಗಿ ಈ ಚಕ್ರವು ನೀನು ಜಯಿಸಲಾರದಂತ ಪ್ರಚಂಡ ಧನುಜರಂ ಸಂಹರಿಸಿ ಬಂದಿರುವುದು. ಮುಂದೆ ಇಂಥ ಸಂದರ್ಭ ಒದಗಿದಾಗ ಈ ಧೀರ ಸುದರ್ಶನನ್ನು ಧಿಕ್ಕರಿಸಿದರೆ ನಿನಗೆ ಸಹಾಯ ಮಾಡುವರು ಯಾರು? ಆದ ಕಾರಣ ಈ ಧೀರ ಸುದರ್ಶನವನ್ನು ಸ್ವೀಕರಿಸು ನಾರಾಯಣ, ಅದಕ್ಕೆ ಬಲ ದುರಿಣ. ಅಹೋ ದೇವಾದಿ ದೇವ, ಎನ್ನ ಅಪರಾಧವನ್ನು ಮನ್ನಿಸು. ಬಲಿರಿ ನಿಮ್ಮ ಅಪ್ಪನಿಂದ ಆ ಧನುಜರಂ ಸಂಹರಿಸಿ ಬಂದಿರೋಣ. ಬರುವಾಗ ಮಾತ್ರ ಎರೆತರು ಅಥವಾ ಮರೆತಾದರೆ ನೀನು ಮಾಡಿದ ಕಾರ್ಯ ನಾನು ಮಾಡಿ ಬಂದಿರನೆಂದು ರೋಷದಿಂದ ನುಡಿದುದು ನಿಜ. ಅವರು ಸ್ವಾಮಿ, ಇಷ್ಟರ ಮೇತು ಎನ್ನ ಮೇಲೆ ಬೇಸರವಾಗಬೇಡ, ಎನ್ನ ಅಪರಾಧವನ್ನು ಮನ್ನಿಸು. ನಿನ್ನ ಮಾತು ಮೀರುವುದರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಆಜ್ಞೆಯಂತೆ ತೆರಳುವೆ. ಇಷ್ಟೇ ಅನುಗ್ರಹಿಸು ಮಧುಸೂದನ. ಇಷ್ಟೇ ಎಂದು ಜ್ಞಾಪನ. ನಾರಾಯಣ, ನೀವುಗಳು ಹೇಳುವ ಮಾತು ನಿಜ. ಹೌದು. ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಸುದರ್ಶನ, ಅಹೋ ನಾರಾಯಣ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕನೆಂದು ಅಹಂಕಾರ ಬಂದಿರುವುದು. ಆದ ಕಾರಣ ಮದೋನ್ಮತ್ತವರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕನೆಂದು ಅಹಂಕಾರ ಬಂದಿರುವುದು. ಆದ ಕಾರಣ ನನ್ನ ನಿನ್ನ ಯೋಗ್ಯತೆ ಬಲಾಬಲಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಷ್ಮತಿಯ ನಗರದಲ್ಲಿ ಪೃಥ್ವಿವೀರ್ಯನ ಮಗನಾಗಿ ಜನಿಸಿ ಕಾರ್ತಿವೀರಾರ್ಜುನನೆಂಬ ಹೆಸರಿನಿಂದ ಪ್ರಸಿದ್ಧನಾಗೋ. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ನನಗೆ ಮುಂದಿನ ದಾರಿ ತಿಳಿಸುವರಾರೆಂದು ಚಿಂತಿಸಬೇಡ. ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರಿದು ತರುವೆಯ ರೇಣುಕಾ ಜಮದಗ್ನಿಯರ ಗರ್ಭದಲ್ಲಿ ಪರಶುರಾಮನಾಗಿ ಜನಿಸುವೆನು. ಸುದರ್ಶನನು ನೀನು ಕಾರ್ತಿವೀರಾರ್ಜುನಾಗಿ ಜನಿಸುವನು. ನಮ್ಮಿಬ್ಬರ ಯುದ್ಧವನ್ನು ನೋಡಿ ಆನಂದ ಪಡುವಂತೆ ನಾರದ, ನಿನಗೆ ಕಲ್ಯಾಣವಾಗಲಿ. ಅಹೋ ಲಕ್ಷ್ಮೀಪತಿ, ಚೆನ್ನಾಗಿ ಹೇಳಿದಿ. ಗರ್ವದಿಂದ ಮೆರೆದವರ ರೀತಿ ಮದ ಪಂದಿ ಮಾತನಾಡಿದ ಸುದರ್ಶನನು ದೇವಾದಿ ದೇವ, ಸ್ವಲ್ಪ ಅಪರಾಧಕ್ಕೆ ಅಂತ ಆದರೆ ಇನ್ನು ಸೇವಕನಾದ ನಾನು ನಿನ್ನ ಮಾಡಿದೆ. ತಂದೆ ಮಕ್ಕಳು ಮನೆಗಾಡುವುದು ನಾಯವೇ. ಅಯ್ಯೋ ಶಿವ ಶಿವ, ನನಗೆ ಎಂತ ಜ್ಞಾನ ಆವರಿಸಿತು. ನಾನೇ ವಿಷ್ಣುವಿಗಿಂತಲೂ ಅಧಿಕ ಬಲಶಾಲಿ ಎಂಬ ದುಷ್ಟ ನುಡಿಯು ಬಾಯಲ್ಲಿ ಏತಕ್ಕೆ ಬಂತು. ಈ ವಿಚಿತ್ರವೇ ನಿನಗೆ ತಿಳಿಯದಾಯ್ತು. ನಾರಾಯಣ, ಜಗದ ಆಗ ಹೋಗಗಳಿಗೆ ನೀನೇ ಕಾರಣ. ಇದನ್ನರೆತರೂ ಅರಿಯದ ಅಜ್ಞಾನಿ ಆದ ನಾನು. ಎನ್ನ ತಪ್ಪನ್ನು ಕ್ಷಮಿಸು. ಇನ್ನ ಮಾತು ಮೇಲಿನಿಂದಲೂ ಸಾಧ್ಯವಿಲ್ಲ. ಮುಂದಾದರಿಂದ ಸೇವಕನೆಂದು ಮನ್ನಿಸು. ಈಗ ನಿನ್ನ ಆಚರಣೆ ತೆರಳುವೆ. ಆ ಎನ್ನ ಅನುಗ್ರಹಿಸಿ ಮರುಸದನ. ಇಷ್ಟೆಯನ್ನು ವಿಜ್ಞಾಪನ. ಸುದರ್ಶನ, ಅವು ನಾರಾಯಣ, ಕೇಳೆನ್ನೈತ ವಚನ. ಅದೇನು ಚೆನ್ನಾಗಿ ಹೇಳ್ದೇವಾ. ಮದ ಎಂಬುದು ಷಡ್ವರ್ಗಗಳಲ್ಲಿ ಐದನೇದು. ಇದಕ್ಕೆ ಅಮ್ಮು ಅಹಂಕಾರ ಎನ್ನುವರು. ಮನುಷ್ಯನ ತೇಜಸ್ಸು ಎಂಬುದು ನಶಿಸಿ ನಾಶವಾಗುವ ಸಮಯದಲ್ಲಿ ಬುದ್ಧಿ ಸರ್ವನಾಶವಾಗುವುದು. ಸುದರ್ಶನ, ಅಹೋ ಲಕ್ಷ್ಮೀ ರಮಣ, ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು. ಆದ ಕಾರಣ ಮದೋನ್ಮತ್ತನಾಗಿ ಜನಿಸಿದ ನಿನ್ನನ್ನು ಸಂಹಾರ ಮಾಡಿ ನಿನಗುಂಟಾದ ಗರ್ವಳಗ ನಡೆಸಿ ಎನ್ನ ಸೇವೆಗೆ ಖಂಡಿತವಾಗಿಯೂ ಕರೆಸುವನು. ಎನ್ನ ಹಸ್ತದಲ್ಲಿ ಧರಿಸುವನು. ಸುದರ್ಶನ, ಮಾಡದಿರುವ ಮುಂದಿನ ಆಲೋಚನಾ. ಅಹೋ ಲಕ್ಷ್ಮೀಪತಿ, ಚೆನ್ನಾಗಿ ಹೇಳಿದಿ. ಗರ್ವದಿಂದ ಮೆರೆದವರ ರೀತಿ ಮದ ಪಂದಿ ಮಾತನಾಡಿದ ಸುದರ್ಶನ ನಮ್ಮ ಕಾರ್ತಿವೀರಾರ್ಜುನಾಗಿ ಜಯಿಸಲು ಹೇಳಿದಿ. ಶ್ರೀಮನ್ನಾರಾಯಣ ನೀನೇ ಪರಶುರಾಮನಾದ ಮೇಲೆ ಇನ್ನ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ನನಗೆ ಬರಲಿದೆ. ಹಾಗಾಗಲಿ ನಾರಾಯಣ, ಮುಂದೆ ನಡೆಯುವುದು ನೋಡೋಣ.
ಲೋಕ ಕಂಟಕರಾದ ಶಕ್ತಿ ಸುರನ ಪ್ರಸಾದನ್ನು ಸಂಬಂಧಿಸಿದ ಅಚ್ಯುತನ ಆಜ್ಞೆಯಂತೆ ಎನ್ನ ಎಪ್ಪಳ ಗ್ರಾಮಕ್ಕೆ ನಾವು ಸತ್ತು ಜಾಗ್ರತೆ ಬರ್ಬೇಕ ರೇಖರಾಜ ರೇಖರಾಜ ಗಾಡಿ ಮಾಡಬಾರ್ದು ದೇವಾ ಹೋಳಿಗೆ ಜಂಗಮರ ಚೋಳಿಗೆ ಈಗಿನ ಕಾಲದ ಸೌಕರ್ಯ ಕೊಡದ್ರ ಬಡ್ಜಡಿಗೆ ಬಡ್ಡಿಗೆ ಆ ಬಡ್ಡಿ ನಡೆಸ್ಕೊಂಡ್ರೆ ಮುಂಚೆನೆ ಬರ್ತಕ್ಕಂಥ ಹೊಟ್ಟಿಗೆ ಕಳ್ಳತನ ಮಾಡುವವರ ಸುಳ್ಳುತನ ಹೇಳುವವರ ತಂಟೆಗಳನ್ನು ಹಚ್ಚುವರ ತಕ್ಕ ಆರುಗಳನ್ನು ಮಾಡುವವರ ಸ್ವಂತ ಹೆಣ್ಣು ಮಕ್ಕಳನ್ನು ಬಿಟ್ಟು
ಪರಮಂದಿ ಹೆಣ್ಣು ಮಕ್ಕಳ ಸಹವಾಸವನ್ನು ಮಾಡುವವರ ಅವರಿಗೆ ಸರಿಯಾದ ರೀತಿಯನ್ನು ಕಲಿಸುವ ಸುಂದರ ಸಾರಥಿಯನ್ನು ಕಲಿಯುತ್ತಾರೆ ದೇವ. ಈ ವೇಗದ ಮನವಾಗಿದ ಸಾರಿಗೆ ಎತ್ತ ಪಿತರನ್ನ ಮನದೊಳು ಸರಿಸುತ್ತ ತಿಮ್ಮಪ್ಪನೆ ಮಾಡುವ ನನ್ನ ದೀರ್ಘದಂಡ ನಮಸ್ಕಾರಗಳು. ವರ್ಷಕ್ಕೊಮ್ಮೆ ತುಂಗಾಭದ್ರಾ ನದಿಗೆ ತೆರಳಿ ನೀರಿನ ಕೊಳಗಳಿಂದ ನೀರನ್ನು ಸುಮಿಸುತ್ತ ಹಕ್ಕಿಯನ್ನ ದಗದಗನ ಉರಿಸುತ್ತ ಭಕ್ತರಿಯ ಪೌಡವನ್ನು ತೋರಿಸಿ ಗುಡಿಯಲ್ಲಿ ನಲಿಸುವಂತ ಮೂಲನ ತಾತ್ಪರ್ಯ ಮಾಡೋಣ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಚರ ದೇವ ಇದೇ ಊರು ತಾಯಿ ಹನುಮಪ್ರಿಯ ಮಾಡುವ ನನ್ನ 21 ನಮಸ್ಕಾರಗಳು. ಸಾರದೆ ಚಿತ್ತವೊಮ್ಮೆ ಎತ್ತೆತ್ತಲು ಬದಲಿಸಿದಂತೆ ಗಮನದಲ್ಲಿಟ್ಟುಕೊಂಡು ಕೇಳಿ ಈ ವಿಕ್ರಮ ನಾವು ಹಾಕಿದ್ರೆ ಚಟ ಎಂಬುವ ಎಣ್ಣೆಯ ಪಡೆದರ ವೀರಭದ್ರರ ಬಡಕ್ಕೆ ಮತ್ತು ಸುಸ್ವಾಳದಿ ಬರುವ ಕೋಪ ಅಷ್ಟು ಜಿಗ್ಗಿಸಗಳ ತಗ್ಗಿದವ ಕುಲಗೇರಿ ಪರ್ವತವನ್ನು ಕಟ್ಟಳಲ್ಲ ಸಾರದೆ ಇದು ಅಲ್ಲದೆ ಎನ್ನ ಪಕ್ಕರಿ ಕುಡಿ ಬೀಜ ಆಕಾರಕ್ಕೆ ಆಕಾಶ ಮಂಡಲದ ಕವಿಗೆ ಮೇಘಳಿದ್ರೆ ನೀರು ಗರಿಯಲು ಆರಂಭಿಸಿದವ. ಸಾರದೆ ಹೋ ದೇವಾ ನನ್ನ ವೈದ್ಯಮ್ಮ ಬಂಗಾರ ಗುಂಡಿಗದ್ರೆ ಚಚ್ಚಿತರಾಗಿ ಅಪ್ಪನಿಗೆ ಮೈ ಗೊತ್ತಾರ. ಹೌದು ದೇವಾ ಸಾರದೆ ಭೂಪತಿ ಬಾಬರೇ ಇದು ಅಲ್ಲದೆ ಗುಡುಗು ಸಿಡಿ ಅಂತಿರುವ ಎನ್ನ ಭೀಕರ ಗರ್ಜನೆಗೆ ಸಬರಾಜ್ಯರ ವಿಬ್ಬರಾಗಿ ಸಾರದೆ ಇಂಥ ಮಹತ್ ಭೀಕರ ವೀರಾಜವೀರ ಮಹಾಸಂಪತ್ತಿನಿಂದ ನಡೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ವೀರಾಜವೀರ ರೇಣುಕ ಮಹಾರಾಜನ ಬಿರ್ರ ಜೈಬೇರ ಮನಸ್ಸನ ಸಾರಿಗೆ ಕಾಶ್ಮೀರ ರಾಜ್ಯವನ್ನು ಪರಿಪಾಲಿಸುವ ರೇಣುಕ ಮಹಾರಾಜರು ನೀವಾದರೆ ಈ ಅಂದವಾದ ಸಭಾಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ಹೇಮ ದಿವ್ಯ ಪ್ರಭಾವ. ಸಾರದೆ ಶೃಂಗಾರದಿಂದ ಕಂಗೊಳಿಸುತ್ತಿರುವ ಈ ಸುಂದರವಾದ ಸಭಾ ಮಂದಿರಕ್ಕೆ ಒಂದು ಕಾರಣದಿಂದ ಕೇಳಿದ್ಯಾ? ಅದೇನು ದೇವ? ಎನ್ನ ಮಂತ್ರಿ ಸಮರ್ಥ ನಮ್ಮ ರಾಜ್ಯದ ಸಮಾಚಾರ ತಿಳಿದುಕೊಳ್ಳುವ ಕಾರಣ ಪೂರ್ಣವಾಗಿ ಖಂಡಿತ ಸಾರಿಗೆ ತಿಳಿಯುವುದಿ ಮುಂದೇನು ಸಂಗತಿ? ಸಾರದು ಬೇಗನೆ ನಮ್ಮ ಮಂದಿರಕ್ಕೆ ಹೋಗಿ ಸರಿಯಾದ ಸಂಗೀತ ನರ್ತನದಲ್ಲಿ ತನ್ನಯಾದ ಎನ್ನ ಕುಮಾರಿ ರೇಣುಕ ದೇವಿಯನ್ನು ಬರೆಯ ಸಾರದು
ಕ್ಷಿತಿಯೊಳು ಸತಿಗೆ ಪತಿಯಾಧಾರ ಕ್ಷಿತಿಯೊಳು ಸತಿಗೆ ಪತಿಯಾಧಾರ ನಂಬಿದೆ ಇಲಿಯನ ಚರಣವ ಪೂರ ನಂಬಿದೆ ಇಲಿಯನ ಚರಣವ ಪೂರ ನಾರಿಯ ಮೊರೆಯ ಆಲಿಸುತ್ತಾಯೆ ನಾರಿಯ ಮೊರೆಯ ಆಲಿಸುತ್ತಾಯೆ ಘನ ಕರುಣವ ನೀಡೇಜವ ನಿನ್ನ ನಂಬಿದ ಭಕ್ತರ ಬಿಡವನ ಸಲಹೋ ತಾಯಿಯೇ ಜಗದಾಂಬೆಯೇ ಭ್ರಮರಾಂಬೆಯೇ ಜಗದಾ